ಹೆಲೋ ಎವ್ರಿವನ್, ವೆಲ್ಕಮ್ ಟು ದಿ ಆಲ್ರೌಂಡರ್ ಕನ್ನಡಿಗ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಫೆಕ್ಟ್ ಲೈ ಅನ್ನೋ ಗೇಮ್ ಆಡ್ತಿದ್ದೀನಿ. ಸೊ ಇನ್ನೇನಕ್ಕೆ ಲೇಟ್, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಪರ್ಫೆಕ್ಟ್ ಲೈ ಅಂದರೆ ಕನ್ನಡದಲ್ಲಿ ಪರಿಪೂರ್ಣ ಸುಳ್ಳು ಅಂತ. ಕ್ರಿಯೇಟ್ ಯುವರ್ ಕ್ಯಾರೆಕ್ಟರ್. ಇದರಲ್ಲಿ ಸ್ಕಿನ್ ಚೆನ್ನಾಗಿಲ್ಲ, ಸೊ ನಾನು ಹೇರ್ ಗೊತ್ತೀನಿ, ಹೇರು ಬೇಡ, ಸ್ಕಿನ್ನೇ ಬೆಟ್ರು. ಹೌದು, ಬ್ಯಾಗಲ್ಲಿ ಏನು ಹುಡುಕ್ತಾ ಇದ್ದೀನಿ, ಎಕ್ಸಾಮ್ ರಿಪೋರ್ಟ್ ಅಂತಿದೆ. 0 ಇಸ್ ಗ್ರೇಟ್ ಮಾರ್ಕ್ಸಾ? ಇದು ಅಮ್ಮಂಗೆ ತೋರಿಸ್ಬಿಟ್ರೆ ಅಷ್ಟೇನ ಕತೆ. ಸೊ ಇದನ್ನು ಅರ್ಧ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಬರ್ನೆಟ್ ಹೋಗಿ ಸುಟ್ಬಿಡೋಣ. ಅದು ಹಂಗೆ ಸುಟ್ಟಿದ್ರೆ ಯಾರು ಗೊತ್ತಾಗುತ್ತೆ ಹೇಳು? ಹಾಕ ಡಸ್ಟ್ಬಿನ್ನಿಗೆ. ಅದು ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಓಹೋ, ಮಮ್ಮಿ ನೋಡ್ಬಿಟ್ರಾ? ಸನ್, ಡಿಡ್ ಯು ಗೆಟ್ ಯುವರ್ ಎಕ್ಸಾಮ್ ರಿಸಲ್ಟ್? ಎಸ್, ಐ 100% ಗಾಟ್ ಅಂದರೆ ಇವಾಗ ತೋರ್ಸೋಕ್ಕೆ ಹೇಳ್ತಾರೆ. ಅದೇ ನಾವು ನೆಕ್ಸ್ಟ್ ವೀಕ್ ಸಿಗುತ್ತೆ ಅಂತ ಹೇಳಿದ್ರೆ ಮಮ್ಮಿ ನೆಕ್ಸ್ಟ್ ವೀಕ್ ಗಂಟೆ ಮರ್ತೋತಾರೆ. ಸೊ ಈ ಆನ್ಸರ್ ಹೇಳೋದೇ ಬೆಟರ್. ಈ ಗೇಮಲ್ಲಿ ಇದೇ ನಾನು ಫಸ್ಟು ಸುಳ್ಳು ಹೇಳ್ತಿರೋದು, ಅದು ಬೇರೆ ಅಮ್ಮಗೇನೆ. ಅಮ್ಮನೂ ಒಪ್ಕೊಂಬಿಟ್ರು ಆಲ್ ರೈಟ್ ಅಂತ. ಹಬ್ಬ, ಅಮ್ಮೆಯಿಂದ ಫುಲ್ ಸೇಫ್. ನಾವು ಸುಳ್ಳು ಹೇಳೋದ್ರಲ್ಲಿ ಲೆಜೆಂಡ್. ಯಾವುದೋ ಏಂಜಲ್ ಅಕ್ಕ ಬಂತು. ಅವರು ಹೇಳ್ತಿದ್ರೆ ನಾನು ನೋಡಿದೆ ನಿಮ್ಮ ಅಮ್ಮ ಹತ್ರ ಸುಳ್ಳು ಹೇಳ್ತಿರೋದು ಅಂತ ಹೇಳಿದ್ರು. ಸೊ ವಾಟ್ಸ್ ಯುವರ್ ನೇಮ್? ಸೊ ನಾವು ಗೊತ್ತಲ್ಲ ಇದಕ್ಕೆ ಯಾವ್ದು ನೇಮ್ ಇಡಬೇಕಂತ. ಸೊ ಇದಕ್ಕೆಲ್ಲ ಲೆಜೆಂಡ್ ನೇಮೇ ಇಡಬೇಕು, ಅದಕ್ಕೆ ಗಂಗೂಲಿ. ಅಕ್ಕವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇನ್ಮೇಲೆ ನೀನು ಏನಾದರೂ ಸುಳ್ಳು ಹೇಳಿದ್ರೆ ನಿನ್ನ ಮೂಗು ಅಷ್ಟುದ್ದ ದೊಡ್ಡದಾಗುತ್ತಂತೆ. ಸೊ ಅದಕ್ಕೆ ನಾನು ಐ ಡೋಂಟ್ ವಾಂಟ್ ಎ ಲಾಂಗ್ ನಾಯ್ಸ್ ಇದನ್ನು ಚಾಯ್ಸ್ ಮಾಡ್ಕೊತಿದ್ದೀನಿ. ಐ ಡೋಂಟ್ ವಾಂಟ್ ಎ ಲಾಂಗ್ ನಾಯ್ಸ್. ಪ್ರಪಂಚದಲ್ಲಿ ಅತಿ ದೊಡ್ಡ ಸುಳ್ಳುಗಾರನಾದರೆ ಮಾತ್ರ ನೀನು ಉದ್ದ ಇರೋ ಮೂಗು ರಿಮೂವ್ ಆಗುತ್ತಂತೆ ಅಕ್ಕವರು ಹೇಳ್ತಿದ್ದಾರೆ. ನಾವು ಸುಳ್ಳು ಹೇಳೋದನ್ನೇ ಸ್ಕೂಲಿಂದನೇ ಸ್ಟಾರ್ಟ್ ಆಯಿತು. ಎಲ್ಲರೂ ಬಂಕ್ ಹೊಡಿತಿದ್ದಾರೆ, ನಾನೇನು ಮಾಡ್ತೀನಿ, ನಾನು ಬಂಕೆ ಹೊಡಿಯೋದು. ಹೋಗು ಗಂಗೂಲಿ, ನೀನು ಬಂಕ್ ಹೊಡಿತೀಯ, ಹೋಗು. ಅದು ಎಗ್ರ ಇವನ ಕೈಯಲ್ಲಿ ಆಗಲ್ಲ ಬಿಡು, ನಾನು ಎಗರಿಸ್ಬೇಕು. ಎಗ್ರು. ಅದು ಹೌದು, ಇವನು ಬಂಕ್ ಹೊಡ್ಬಿಟ್ಟು ಇವಾಗ ಎಲ್ಲಿಗೆ ಹೋಗ್ತಾನೆ? ಎಲ್ಲಿಗೆ ಹೋಗ್ತಾನೆ? ಪಾರ್ಕ್ಗೆ ಹೋಗ್ತಾನೆ. ಇವನು ಪಾರ್ಕ್ ಕಾರ್ಯಕ್ರಮ ಆಗಿದೆ ನೆಕ್ಸ್ಟ್ ಡೇ ಸ್ಕೂಲಲ್ಲಿ. ಟೀಚರ್ ಕೇಳ್ತಿದ್ರೆ, ಯಾಕೆ ನಿನ್ನೆ ನೀನು ಸ್ಕೂಲ್ಗೆ ಬಂದಿಲ್ಲ? ಸೊ ರೀಸನ್ ಕರೆಕ್ಟಾಗಿ ಹೇಳಬೇಕು. ಐ ಥಾಟ್ ಇಟ್ ವಾಸ್ ಸಂಡೇ, ಸೊ ಮೈ ಆಂಟಿ ಪಾಸ್ಡ್ ಅವೇ. ಸೊ ಇದೇ ಬೆಸ್ಟ್ ಚಾಯ್ಸ್ ಅನ್ಕೊತೀನಿ, ಇದೇ ಚಾಯ್ಸ್ ಮಾಡ್ಕೊತಿದ್ದೀನಿ ಈಗ. ಮೈ ಆಂಟಿ ಪಾಸ್ಡ್ ಅವೇ, ದಟ್ಸ್ ಸೊ ಸ್ಯಾಡ್, ಪ್ಲೀಸ್ ಸಿಟ್ ಡೌನ್ ಗಂಗೂಲಿ. ಕೊನೆಗೂ ಟೀಚರ್ ಹತ್ರನೂ ಸುಳ್ಳು ಹೇಳಾಯಿತು, ಅದಕ್ಕೆ ಗಂಗೂಲಿ ಖುಷಿಯಿಂದ ಡ್ಯಾನ್ಸ್ ಆಡ್ತವನೆ. ಹೋಗು ಕುತ್ಕೋ, ಅದು ಕುತ್ಕೋ. ಚೀಟ್ ಇನ್ ಎಕ್ಸಾಮ್. ಎಕ್ಸಾಮಲ್ಲಿ ಸಹ ಇವಾಗ ಚೀಟ್ ಮಾಡಬೇಕಂತೆ. ಸೊ ಸಿ ಪ್ಲೇಸ್ ಎಲ್ಲ ಬೇಡ, ನಾವೆಲ್ಲ ಪಕ್ಕದವ್ರು ನೋಡಿ ಕಾಪಿ ಹೊಡೆದಿರೋದು. ಪಕ್ಕದವ್ರು ನೋಡಿ ಕಾಪಿ ಹೊಡೆದೆ B+ ತೊಗೊಂಡಿದ್ದೀನಿ. ಸರ್ ನೋಡ್ಬಿಟ್ಟ, ಬಂದ. ವೈ ಡು ಯು ಬೋತ್ ಹ್ಯಾವ್ ದಿ ಸೇಮ್ ಆನ್ಸರ್? ಸೊ ವಿ ಸ್ಟಡಿ ಟುಗೆದರ್, ಹಿ ಚೀಟೆಡ್ ಫ್ರಮ್ ಮೀ. ಸೊ ಹಂಗೆಲ್ಲ ಫ್ರೆಂಡ್ಸ್ ಮೇಲೆ ತಲಕ್ಕಾಗಲ್ಲ, ಅದಕ್ಕೆ ವಿ ಸ್ಟಡಿ ಟುಗೆದರ್. ಸೊ ಗಂಗೂಲಿಗೆ ಬೈತಿದ್ರೆ ನೆಕ್ಸ್ಟ್ ಟೈಮ್ ಒಬ್ಬನೇ ಓದ್ಕಪ್ಪ ಅಂತ. ಇತ್ತೀಚೆಗೆ ನಮ್ಮ ಗಂಗೂಲಿ ತುಂಬ ಬಂಕ್ ಮಾಡ್ತಾನಪ್ಪ ಸ್ಕೂಲ್ಗೆ. ಈಗ ನೋಡು, ಅವರು ಅದೇ ಮಾತಾಡ್ತಿದ್ದಾರೆ. ಸ್ಟಾಪ್ ಮಾಡ್ತಿದ್ದಾರಾ? ಎಸ್ಕೇಪ್ ಸೇ ಸಾರಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ಗಂಗೂಲಿಗೆ, ಅದಕ್ಕೆ ಎಸ್ಕೇಪ್. ಯಾವುದವನು ಸ್ಪೈಡರ್ ಮ್ಯಾನ್ ಥರ ಕೆಳಗಡೆ ನುಕ್ಕೊಂಡು ಹೋಗ್ಬಿಟ್ಟ. ಗಂಗೂಲಿ ಬಂಕ್ ಹೊಡಿಬೇಕಂದ್ರೆ ಹೊಡೆದೇ ಬಿಡಬೇಕು, ಯಾರು ನಿಲ್ಸೋಕ್ಕಾಗಲ್ಲ ಅವನ್ನ. ಅದಕ್ಕೆ ನೋಡಿ ಹೆಂಗೆ ಹೊಡೆದ್ಬಿಟ್ಟ ಬಂಕ್, ಕಾಲಲ್ಲೆಲ್ಲ ನುಕ್ಕೊಂಡು ಹೋಗ್ಬಿಟ್ಟವನೇ. ಹೋಗಪ್ಪ ನೆಕ್ಸ್ಟ್. 5 ಮಂತ್ಸಾ? ಏನು 5+ ಮಂತ್ಸು? ಮತ್ತೆ ಕ್ಲಾಸಲ್ಲಿ ಬಿದ್ದನಾ? ಇವಾಗ ಕ್ಲಾಸಲ್ಲಿ ಏನು ಚೀಟ್ ಮಾಡಬೇಕಪ್ಪ? ಪೇ ಅಟೆನ್ಷನ್ ಇನ್ ಕ್ಲಾಸ್ ಗಂಗೂಲಿ. ಟೇಕೆ ಪಿಕ್ಕ. ಮ್ಯಾಮ್ದು ಪಿಕ್ ತೊಗೊಂಡ್ರೆ ಸುಮ್ಮನೆ ಇರ್ತಾರ? ಮ್ಯಾಮಿಗೇನು ಗೊತ್ತಾಗುತ್ತಾ? ಮ್ಯಾಮಿಗೇನು ಗೊತ್ತುಬಿಟ್ಟ ತೆಗಿಯೋದು ನಾವು ಪಿಕ್. ಅದಕ್ಕೆ ಈ ರೇಂಜಾಗಿ ಫೋಟೋಗ್ರಾಫರ್ ಆಗಬೇಕಂದ್ರೆ ಇವನಿಗೆ ಮಾತ್ರ ಸಾಧ್ಯ, ಯಾರಿಗೂ ಆಗಲ್ಲ. ಅದಕ್ಕೆ ದೊಡ್ಡ ಫೋಟೋಗ್ರಾಫರ್ ಆಗೋನು ಇವನು. ಹೌ ಡೇರ್ ಯು ಟೇಕ್ ಮೈ ಪಿಕ್ ಅಂತ ಮ್ಯಾಮ್ ಬೈತಿದ್ದಾರೆ. ಐ ಆಮ್ ಜಸ್ಟ್ ಇನ್ ಲವ್ ವಿತ್ ಯು, ಐ ಲೈಕ್ ಯುವರ್ ಟಾಪ್. ಇವೆಲ್ಲ ಎರಡನೇ ಆಪ್ಷನ್ ಬೇಡ, ಫಸ್ಟ್ ಆಪ್ಷನ್ ಒಂದು ಸತಿ ಟ್ರೈ ಮಾಡಿಬಿಡೋಣ, ಏನಾಗುತ್ತೋ. ಶೆಟ್ ಮ್ಯಾನ್, ಐ ಆಮ್ ಜಸ್ಟ್ ಇನ್ ಲವ್ ವಿತ್ ಯು ಗಂಗೂಲಿ. ಶೆಟ್ ಮ್ಯಾಮ್ ಪೂರ್ತಿ ಫುಲ್ ಫೈರ್ ಆಗಿಬಿಟ್ಟಾರೆ ಗಂಗೂಲಿ ಮೇಲೆ. ಫೇಲ್ ಆಗಿಬಿಟ್ಟೆ ಈ ಸತಿ. ಓಕೆ, ಇನ್ನೊಂದು ಸತಿ ಮ್ಯಾಮ್ ಕೇಳ್ತಿದ್ರೆ ಹೌ ಡೇರ್ ಯು ಟೇಕ್ ಮೈ ಪಿಕ್. ಈ ಸತಿ ಸೆಕೆಂಡ್ ಆಪ್ಷನ್ಗೆ ಹೋಗ್ಬಿಡೋಣ, ಐ ಲೈಕ್ ಯುವರ್ ಟಾಪ್. ವಾವ್, ಮ್ಯಾಮ್ ಇಂಪ್ರೆಸ್ ಆಗಿಬಿಟ್ರು. ಸೋ ಸ್ವೀಟ್ ಗಂಗೂಲಿ. ಇಂಥದ್ರಲ್ಲಿ ಗಂಗೂಲಿ ತುಂಬ ಎಕ್ಸ್ಪರ್ಟ್ ಅಪ್ಪ. ನೋಡಿ ಎಷ್ಟು ಈಸಿಯಾಗಿ ಟೀಚರಿಂದ ತಪ್ಪಿಸ್ಕೊಂಡ್ಬಿಟ್ಟ. ವೆರಿ ಗುಡ್ ಗಂಗೂಲಿ, ಸೂಪರ್. ನಿನ್ನ ಥರ ಸುಳ್ಳು ಹೇಳೋಕ್ಕೆ ಯಾರಿಗೂ ಬರೋಲ್ಲ ಈ ಪ್ರಪಂಚದಲ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬಿಡೋಣ, ಯಾವ ಥರ ಸುಳ್ಳು ಹೇಳ್ಬೇಕಂತ.
ಓಹ್ ಮತ್ತೆ ಕ್ಲಾಸಲ್ಲೇ ಬಂದ್ವಾ? ಇವಾಗ ಕ್ಲಾಸಲ್ಲಿ ಏನು ಮಾಡಬೇಕೀಗ? ಓಹ್ ಓಹ್ ಇವ್ನು ಚೇರಲ್ಲಿ ಬೇಕಾ ಈಗ? ಓಕೆ ಎಲ್ದೆ ಏನು ಓಹ್ ಪಾಪ ಅವ್ನು ಬಿದ್ದೋಗ್ಬಿಟ್ಟ. ಸೂಪರ್ ಬಿದ್ದುಬಿಟ್ಟ. ಓಹ್ ಇವ್ನು ಕೇಳ್ತಾನೆ ಈಗ, ವೈ ಡಿಡ್ ಯು ಮೂವ್ ಮೈ ಚೇರ್ ಗಂಗೂಲಿ? ದಿ ಚೇರ್ ಲೆಗ್ಸ್ ಆರ್ ಬ್ರೋಕಂಡ್, ದೇರ್ ವಾಸ್ ಎ ರೋಚ್ ಆನ್ ಇಟ್. ಸೊ ಫಸ್ಟ್ ಆಪ್ಷನ್ ಹೇಳ್ಬಿಟ್ರೆ ಅವ್ನು ಕೇಳ್ತಾನೆ ತೋರ್ಸಪ್ಪ ಎಲ್ಲೂ ಮುರಿದೋಗಿದೆ ಅಂತ. ಸೊ ಸೆಕೆಂಡ್ ಆಪ್ಷನ್ ಹೋಗೋದೇ ಬೆಟರ್. ಹೋಗದು ನಂಬಿಡ್ಬೇಕು, ಹಂಗೆ ಗಂಗೂಲಿ ಹೇಳಿದ್ರೆ ನಂಬಿಡ್ಬೇಕು. ಓಹೋ ಮತ್ತೆ ಏಂಜಲ್ ಅಕ್ಕ ಬಂತು. ಏನು ಹೇಳುತ್ತೆ ಏಂಜಲ್ ಅಕ್ಕ ಇವಾಗ? ಬಾ ಮೂಗು ಸಣ್ಣಗಾಯ್ತು, ಫುಲ್ ಖುಷಿ. ಓಹೋ ಇಲ್ಲಿ ಫೈಟ್ ನಡೀತಿದೆ, ಏನು ಮಾಡಬೇಕೀಗ? ಪ್ಲೀಸ್ ಸೇವ್ ಮೀ. ಸೊ ಇಲ್ಲಿ 2 ಆಪ್ಷನ್ ಕೊಟ್ಟಾನೆ, ಪ್ರೊಟೆಕ್ಟ್ ಹಿಮ್, ರನ್ ಅವೇ. ಸೊ ಆ ಥರ ಫ್ರೆಂಡ್ಸ್ ಹೊಡ್ಕೊತಿದ್ರೆ ಕನ್ಫರ್ಮ್ ಆಗಿ ಕಾಪಾಡಲೇಬೇಕು. ಕಾಪಾಡ್ತೀನಿ, ಅದು ಕಾಪಾಡಕ್ಕೆ ರೆಡಿ. ಸೂಪರ್ ಮ್ಯಾನ್ ಥರ ಹೊಡೆದ್ಬಿಡ್ತಿದ್ದಾನೆ. ಒಂದೇ ಏಟು. ಹೌದು ನಿಂಗೆ ಈ ಸೀನ್ ಬೇಕಾ ಈಗ? ನಿನ್ಗೆ ಈ ಥರ ಅಲ್ಲ, ನಾನು ಕೊಡ್ತೀನಲ್ಲ ಗಂಗೂಲಿ, ಕರೆಕ್ಟ್ ಸೀನ್ ಕೊಡ್ತೀನಿ ಇರು. ಅವ್ನ ಫ್ರೆಂಡ್ ಆಶ್ಚರ್ಯ ಬಿದ್ದ, ಏನು ಎಗರೋ ಟೈಮಲ್ಲಿ 2 ತಲೆ ಬಂದುಬಿಡ್ತು ಅಂತ. ಸೊ ಇವಾಗ ಮತ್ತೆ ನಡ್ಕೊಂಡು ಹೋಗ್ಬೇಕಾ? ಎಲ್ಲಿಗೆ ಗಂಗೂಲಿ, ಎಲ್ಲಿಗೆ ನಡ್ಕೊಂಡು ಹೋಗ್ತೇಳು? ಅವಾಗಿಂದ ಕ್ಲಾಸಲ್ಲೆಲ್ಲ ಸುಳ್ಳೆಲ್ಲ ಮಾತಾಡಿ ಇವಾಗ ನೀವು ಫ್ರೆಂಡು ಕಾಪಾಡಿ ಖುಷಿಯಲ್ಲಿ ಎಲ್ಲೆಲ್ಲಿಗೂ ಹೋಗ್ತಾ ಇದೆಯಾ? ಇನ್ನು 2 ಮಂತ್ಸಾ? ಏನಾಗುತ್ತೆ 2 ಮಂತ್ಸಲ್ಲಿ? ಈಗ ನೋಡೇ ಬಿಡೋಣ ಮತ್ತೇನಂತ. ಹೌ ವಾಸ್ ಯುವರ್ ಎಕ್ಸಾಮ್? ಸೊ ಗಂಗೂಲಿ ಸಗದಾಗೆ ಬರ್ತಿತ್ತಾನೆ, ಬಟ್ ಇದರಲ್ಲಿ ಐ ವಿಲ್ ಸ್ಟ್ರಗಲ್ ಫೇಲ್ಡ್, ಕುಡ್ ಹ್ಯಾವ್ ಬೀನ್ ಬೆಟರ್. ಸೊ ಸೆಕೆಂಡ್ ಹಾಫೇ ಬೆಟರ್. ಗಿವ್ ಅಸ್ $100 ಆ್ಯಂಡ್ ವಿ ವಿಲ್ ಹೆಲ್ಪ್ ಯು ಇನ್ ನೆಕ್ಸ್ಟ್ ಎಕ್ಸಾಮ್. ಸೊ ಅವ್ರು ಆಫರ್ ಕೊಡ್ತಿದ್ದಾರೆ. ಸೊ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಸೊ ನಾನು $25 ಕೊಡ್ತೀನಿ ಅಂತ ಸೆಕೆಂಡ್ ಆಪ್ಷನ್ ಚಾಯ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅವ್ರು 25ಕ್ಕೆ ಡೀಲ್ ಒಪ್ಕೊಂಡಿದ್ದಾರೆ. ಓಕೆ ಇವಾಗ ಅದು 25ನ ಹೆಂಗೆ ನಾನು ಗೈನ್ ಮಾಡೋದು? ಸ್ಕೂಲ್ ಇದ್ದಾಗ ಕರೆಕ್ಟಾಗಿ ಹೋಗಿ ಸ್ಕೂಲೆಲ್ಲ ಓದ್ಕೊಂಬಿಟ್ಟು ಆರಾಮಾಗಿ ಎಕ್ಸಾಮ್ ಬರಿಬೋದಾ? ಇವಾಗ ನೋಡಿ $25 ಹೋಗೆ. ಇವಾಗ ಏನು ಮಾಡ್ತೀಯ ನೋಡಿ, ಆಚೆ ಬಂದು ಈ ಥರ ಪೋಸ್ ಕೊಡೋ, ಸ್ವಲ್ಪ ಕಮ್ಮಿ ಮಾಡು ಓಕೆನಾ ಗಂಗೂಲಿ? ಗೆಟ್ ಮನಿ. ಇವಾಗ ಮನಿ ಕೇಳಬೇಕಂದ್ರೆ ಮಮ್ಮಿ ಒಬ್ಬರೇ ಆಪ್ಷನ್ನು. ಟ್ಯಾಪ್ ಟು ಆಸ್ಕ್ ಫಾರ್ ಮನಿ. ಸೊ ಅಮ್ಮನ ಕೇಳೋಣ, ಮಮ್ಮಿ ಐ ನೀಡ್ ಸಮ್ ಮನಿ. ಸೊ ವೈ ಡು ಯು ನೀಡ್ ಇಟ್ ಗಂಗೂಲಿ? ಸೊ ಇವಾಗ ಏನಕ್ಕೆ ಕೇಳ್ತೆ? ಇವಾಗ ಫುಡ್ಡು ಕೇಳಿದ್ರೆ ಆಚೆ ತಿಂಡಿಗೆಲ್ಲ ಬೇಕಂತ ಬೈತಾರೆ. ಸೊ ಸೆಕೆಂಡ್ ಆಪ್ಷನ್ ಬೆಟರ್ ಫಾರ್ ಎ ಸ್ಕೂಲ್ ಪ್ರಾಜೆಕ್ಟ್. ಓಕೆ ಫಾರ್ ಎ ಸ್ಕೂಲ್ ಪ್ರಾಜೆಕ್ಟ್. ಮಮ್ಮಿ ನೋಡಿ ಒಪ್ಕೊಂಡ್ಬಿಟ್ರೆ ಎಷ್ಟು ಖುಷಿಯಿಂದ ಕೊಟ್ಬಿಟ್ಟು ದುಡ್ಡು. ಓಡು ಪದೇ ಓಡೋ ಕೆಲಸನೇ ಆಗೋಯ್ತು ನಂದಂತೂ. ಗಂಗೂಲಿ ಈ ಥರ ಓಡೋದೆಲ್ಲ ಕಮ್ಮಿ ಮಾಡಪ್ಪ, ಬಂಕ್ ಕುಡಿಯೋದು ಸ್ವಲ್ಪ ಕಮ್ಮಿ ಮಾಡಾಯ್ತಾ? ಮತ್ತೆ 5 ಮಂತ್ಸ್ ಅಂತೆ, ಏನಕ್ಕಂತಲೇ ಅರ್ಥ ಆಗಲ್ಲ. ಗೇಮ್ ಆಡ್ತಾನೆ ಗಂಗೂಲಿ. ಫಾದರ್ ಇವರು. ಓಕೆ ಸ್ಟಾಪ್ ಪ್ಲೇಯಿಂಗ್ ಗೇಮ್ಸ್, ಯು ಆರ್ ಗ್ರೌಂಡೆಡ್ ಫಾರ್ ಎ ವೀಕ್. ಇವನಿಗೆ 1 ವೀಕ್ ಗ್ರೌಂಡ್ಸ್ಗೆ ಇರಬೇಕಂತ ಪನಿಷ್ಮೆಂಟ್ ಸಹ ಕೊಟ್ಟಿದ್ದಾರೆ. ಪ್ರ್ಯಾಂಕ್ ಫಾದರ್. ಈ ಥರ ಪನಿಷ್ಮೆಂಟ್ ಗಂಗೂಲಿಗೆ ಏನು ಕೊಟ್ಟಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ಅಷ್ಟೇನಕ್ಕೆ ಗಂಗೂಲಿಗೆ ಸಹ ಗೊತ್ತಿರಲ್ಲ. ಸೊ ವಾಟರ್ ಹಾಕ್ಬಿಡೋಣ ತಲೆ ಮೇಲೆ. ಇದೊಂದು ಪ್ರ್ಯಾಂಕ್ ಚಿಕ್ಕ ವಯಸ್ಸಲ್ಲಿ ನೋಡಿ ತುಂಬ ಖುಷಿ ಆಗ್ತಿತ್ತು. ಇದು ಇವಾಗ ಗಂಗೂಲಿ ರಿಯಲಾಗೇ ಮಾಡ್ತಿದ್ದಾನೆ ಗೇಮಲ್ಲಿ, ರಿಯಾಲಿಟಿ ಎಲ್ಲ. ಇವಾಗೇನು ಸ್ವಿಚ್ ಬೋರ್ಡ್ ಹತ್ರ ಏನು ಮಾಡಬೇಕು? ಗ್ಲೌ ಹ್ಯಾಮರ್. ಗ್ಲೌ ಅಂದರೆ ಅಂಟ್ಕೊಬಿಡುತ್ತೆ. ಸೊ ಹ್ಯಾಮರ್ ತೊಗೊತಾ ಇದ್ದೀನಿ. ಹ್ಯಾಮರ್ ಚಾನ್ಸಸ್ ಬೆಟರ್ ಗೋ. ಹೊಡೆದ ಅಂದರೆ ಮುರಿದಾಗ್ತಾ ಇದ್ದೀನಾ? ಸೂಪರ್. ಟಚ್ ಶಾಕೆ ಹೊಡೆದ್ಬಿಡ್ತು ಫಾದರ್. ಇದು ಪ್ರ್ಯಾಂಕ್ ಅಲ್ಲ, ಇದೊಂದು ಏನದು ಸ್ಯಾಡಿಸಮ್ ಇದೊಂಥರ. ಗಂಗೂಲಿ ಪ್ರ್ಯಾಂಕ್ ಮಾಡ ಅಂದ್ಬಿಟ್ರೆ ನೀನೇನೋ ಒಂದು ಸೇಟ್ ತೀಸ್ಕೊಳ್ಳೋ ಥರ ಈ ಥರ ಪ್ರ್ಯಾಂಕ್ ಮಾಡ್ತಿದ್ಯಾ? ಏನು ಇಟ್ಕೊಂಡಿದ್ಯಾ ಮನಸ್ಸಲ್ಲಿ? ಇಲ್ಲಿಗೆ ನೀನು ಅವತಾರ ನೋಡೋಕ್ಕಾಗ್ತಿಲ್ಲ. ಇನ್ನು ಮುಂದೆ ಇನ್ನೂ ಇದ್ದಾವೆ ಯಾವ ಥರ ಚೀಟ್ ಮಾಡ್ತಿದ್ಯಾ, ಯಾವ ಥರ ಸುಳ್ಳು ಹೇಳ್ತೀಯ ಅಂತ ನೋಡೋಣ. ಹೋಪ್ ಯು ಈ ವಿಡಿಯೋ ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ, ಇದು ಜಸ್ಟ್ ಪಾರ್ಟ್ 1. ನಿಮ್ಗೆ ಏನಾದರೂ ಇಷ್ಟ ಆದರೆ ಸೊ ಪಾರ್ಟ್ 2 ಬೇಕಂತ ಕಾಮೆಂಟ್ ಮಾಡಿ. ಬೇಕಂದರೆ ಮಾತ್ರನೇ ಮಾಡಿ, ಕನ್ಫರ್ಮಾಗಿ ಪಾರ್ಟ್ 2 ತರ್ತೀನಿ. ನೀವು ಏನೂ ಕಾಮೆಂಟ್ ಮಾಡಿಲ್ಲ ಅಂದರೆ ಡೆಫಿನೆಟಾಗಿ ನಾನೇನು ತರೋಕ್ಕಾಗಲ್ಲ. ಯಾಕಂದರೆ ಈ ವಿಡಿಯೋ ನೆಕ್ಸ್ಟ್ ಪಾರ್ಟಿಗೆ ಯಾರ್ಯಾರು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅನ್ನೋದ ಮೇಲೆ ವಿಡಿಯೋ ಮಾಡಬೇಕಂತ ಇಂಟ್ರೆಸ್ಟ್ ಬರುತ್ತೆ. ಸೊ ಇಂಟ್ರೆಸ್ಟ್ ಇಲ್ಲ ಅಂದರೆ ವಿಡಿಯೋ ಮಾಡಿನೂ ಸಹ ವೇಸ್ಟ್ ಆಗುತ್ತಲ್ಲ. ಸೊ ಅದಕ್ಕೆ ಕೇಳ್ತಿದ್ದೀನಿ. ಈ ವಿಡಿಯೋ ಕಾಮಿಡಿ ಬರಬೇಕಂತ ನಾನು ನನ್ನ ಫ್ರೆಂಡ್ ನೇಮ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅವ್ನ ರಿಯಾಲಿಟಿಗೆ ಆ ಥರ ಏನಿಲ್ಲ, ರಿಯಲ್ ಆಗಿ ತುಂಬ ಒಳ್ಳೆಯವನು. ಸೀರಿಯಸ್ ಆಗಿ ಅವ್ನು ತುಂಬಾ ಒಳ್ಳೆಯವನು. ನಾನು ಹೇಳ್ತೀನಿ, ನನ್ನ ಮಾತು ಕೇಳಿ ಪ್ಲೀಸ್. ವಿತೌಟ್ ಅವ್ನ ಪರ್ಮಿಷನ್ ಇಲ್ದಲೆ ಅವ್ನ ನೇಮ್ ಯೂಸ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಅಪ್ಲೋಡ್ ಆಮೇಲೆ ಅವ್ನು ನೋಡಾಮೇಲೆ ನನಗೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಮಾಡಾಕ್ತಾನಂತೆ, ನಂಗೆ ಕ್ಲಿಯರ್ ಆಗಿ ಗೊತ್ತು. ಸೊ ನೀನು ನೋಡ್ತಿದ್ಯಲ್ಲ, ಸೊ ಕಾಮಿಡಿಯಾಗೆ ತಗೋ, ಸೀರಿಯಸ್ ಆಗಿ ಏನಿಲ್ಲ. ನಾನು ಕಾಮಿಡಿಯಾಗೆ ಮಾಡಿದ್ದೀನಿ, ನೀನು ಕಾಮಿಡಿಯಾಗಿ ಮಾಡು. ಕಾಮಿಡಿಯಾಗೆ ತಗೋ ಆಯಿತಾ? ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್. ಯಾರಾದರೂ ಹೊಸೊಬ್ರು ಬಂದಿದ್ರೆ ಈ ಚಾನಲ್ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಅಷ್ಟೇ.
ನಾವು ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ಗಂಟ